ವಿಶಾಖಪಟ್ಟಣಂನ ಸುಜಾತನಗರದ C2 ಪಾರ್ಕ್ನಲ್ಲಿ ಇತ್ತೀಚೆಗೆ ನಡೆದ 7ನೇ ನ್ಯಾಷನಲ್ ಬ್ಯಾಂಡಿ ಫೆಡರೇಷನ್ನ ಸಿಂಥೆಟಿಕ್ ಐಸ್ ಹಾಕಿಯಲ್ಲಿ ಕೊಡಗಿನ ಬ್ಯಾಂಡಿ ತಂಡ ಸಾಧನೆ ಮಾಡಿದೆ. ಕೊಡಗಿನ ಏಂಜಲ್ಸ್ ವಿಂಗ್ಸ್ ಪಿ ಟೀಮ್ನಲ್ಲಿ ತರಬೇತಿ ಪಡೆಯುತ್ತಿರುವ ಕೊಡಗು ಬ್ಯಾಂಡಿ ತಂಡದ ಮಕ್ಕಳು ಕರ್ನಾಟಕವನ್ನು ಪ್ರತಿನಿಧಿಸಿದ್ದರು. 17 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ ಚೈತನ್ಯ, ಆರ್ಯ, ಲಕ್ಷ್ಮೀಶ್ರೀ, ತನುಷ್ಕಾ, ಸಾಧನಾ ಹಾಗೂ ಧನ್ವಿತಾ ಉತ್ತರ ಪ್ರದೇಶದ ತಂಡದೊಂದಿಗೆ 5-0 ಗೋಲ್ಗಳ ಅಂತರದಲ್ಲಿ ಗೆಲುವು ಸಾಧಿಸಿದರು. ಫೈನಲ್ನಲ್ಲಿ ಹರಿಯಾಣ ತಂಡದೊಂದಿಗೆ 5-7 ಗೋಲ್ನಿಂದ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳಬೇಕಾಯಿತು. 17 ವರ್ಷದೊಳಗಿನ ಬಾಲಕರ ತಂಡದಲ್ಲಿ ಪ್ರೀತಮ್, ಲಿಯೋನಲ್, ಮೊಹಮ್ಮದ್ ಆರ್ಷ್, ದೈವಿಕ್ ಚಿಕ್ಕಮಗಳೂರು ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ಮಹಾರಾಷ್ಟ್ರ ಲೀಗ್ನಲ್ಲಿ 5-5 ಗೋಲ್ ಮೂಲಕ ಪಂದ್ಯ ಡ್ರಾ ಆಗಿದ್ದು, ಗೋಲ್ಡನ್ ಗೋಲ್ನಲ್ಲಿ 0-1 ಅಂತರದಲ್ಲಿ ಸೋಲನುಭವಿಸಬೇಕಾಯಿತು. ಹರಿಯಾಣ ತಂಡದೊಂದಿಗೂ ಶಕ್ತಿ ಮೀರಿ ಪ್ರದರ್ಶನ ನೀಡಿದ್ರು. ಬಾಲಕರ ತಂಡ ಇದೇ ಮೊದಲ ಬಾರಿಗೆ ಐಸ್ ಹಾಕಿಯಲ್ಲಿ ಪಾಲ್ಗೊಂಡಿದ್ದು ವಿಶೇಷ. AWSV ಟೀಮ್ನ ಕೋಚ್ ಅರ್ಪಿತ್ ಅನೂಪ್ ಡಿಸೋಜಾ ಅವರನ್ನು ಕರ್ನಾಟಕದ ಹೆಡ್ ಕೋಚ್ ಆಗಿ ಅಧಿಕೃತಗೊಳಿಸಲಾಯಿತು. ಈ ಸಂದರ್ಭ ಭಾರತದ ಬ್ಯಾಂಡಿ ಕೋಚ್ ವಿಶಾಲ್ ಸೋಲಾಂಗ್, ಬ್ಯಾಂಡಿ ಅಧ್ಯಕ್ಷ ಲವಕುಮಾರ್, ಕರ್ನಾಟಕದ ಬ್ಯಾಂಡಿ ಪ್ರಧಾನ ಕಾರ್ಯದರ್ಶಿ ಗುರುಮೂರ್ತಿ ಹಾಜರಿದ್ದರು.